ಹಾಯ್ ಫ್ರೆಂಡ್ಸ್, ನಾನು ನವೀನ್ ಕರಿಯಪ್ಪ. ಇವತ್ತಿನ ಟಾಪಿಕ್ ಬಂದು ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ಹೇಳಿದೆ ನಿಮಗೆ. ಎ ಖಾತಾ ಯಾವ ಥರ ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು, ಬಿ ಖಾತಾ ಯಾವ ಥರ ಐಡೆಂಟಿಫಿಕೇಷನ್ ಮಾಡ್ಬೋದು, ಅದು ಥ್ರೂ ಈ ಖಾತಾ ಮುಖಾಂತರ ಹೆಂಗೆ ಐಡೆಂಟಿಫಿಕೇಷನ್ ಮಾಡ್ಬೋದು ಅಂತ ಹೇಳಿದ್ದೆ. ಇವಾಗ ಗೌರ್ಮೆಂಟು ಒಂದು ಇನಿಷಿಯೇಟ್ ತೊಗೊಂಡು ಲಾಸ್ಟ್ ಟೈಮ್ ಹೇಳ್ದಂಗೆ ಏನೇನು ರೆವಿನ್ಯೂ ಸೈಟ್ಗಳು, ಐ ಮೀನ್ ಬಿ ಖಾತಾಗಳು ಏನೇನಿದೆಯೋ ಅದನ್ನೆಲ್ಲ ಇವಾಗ ಎ ಖಾತಾಗೆ ಕನ್ವರ್ಟ್ ಮಾಡೋಕ್ಕೆ ಅಂದ್ಬಿಟ್ಟು ಅರ್ಜಿಗಳನ್ನ ತೊಗೋತಾ ಇದ್ದಾರೆ ಆನ್ಲೈನಲ್ಲಿ. ಕಂಪ್ಲೀಟ್ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ ಇನ್ನು, ಬಟ್ ಅದಕ್ಕೆ ಏನು ಏನು ಯಾವ ಥರ ಏನು ಅಂದ್ಬಿಟ್ಟು ಆನ್ಲೈನ್ ಡೀಟೇಲ್ಸ್ಗಳು ಬಿಟ್ಟಿದ್ದಾರೆ. ಯಾವ ಥರ ಅದನ್ನ ಎ ಖಾತಾ ಕನ್ವರ್ಟ್ ಮಾಡ್ತಾರೆ ಅನ್ನೋದು ಒಂದು ಈ ವಿಡಿಯೋದಲ್ಲಿ ಡೀಟೇಲ್ಸಲ್ಲಿ ನಾನು ಹೇಳ್ತೀನಿ. ಇವಾಗ ಏನು ಬಿ ಖಾತಾಗಳು ಏನಕ್ಕೆ ಅದನ್ನ ಎ ಖಾತಾಗೆ ಕನ್ವರ್ಟ್ ಮಾಡ್ಕೋಬೇಕು ಅಂದರೆ, ಡಾಕ್ಯುಮೆಂಟು 100% ಲೀಗಲೈಸ್ ಆಗುತ್ತೆ. ಅದು ಗೌರ್ಮೆಂಟಿಂದನೇ ಆದರೆ ಅದನ್ನ ಆ್ಯಕ್ಚುಲಿ ಅಕ್ರಮ ಸಕ್ರಮ ಅಂತ ಕರೀತಾರೆ. ಬಟ್ ಅಕ್ರಮ ಸಕ್ರಮ ಮಾಡೋಕ್ಕಾಗಲ್ಲ ಇಲ್ಲಿ, ಬಿಕಾಸ್ ಆಫ್ ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಪೆಂಡಿಂಗ್ ಇದೆ. ಅದರಿಂದ ಸ್ಟೇಟ್ ಗೌರ್ಮೆಂಟ್ಗೆ ಸ್ಟೇ ಇದೆ, ಅದು ಅಕ್ರಮ ಸಕ್ರಮ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ಅದು ಮಾಡೋಕ್ಕಾಗ್ತಲ್ಲ, ತುಂಬ ವರ್ಷದಿಂದ ಹಂಗೆ ಪೆಂಡಿಂಗ್ ಇದೆ. ಅದಕ್ಕೋಸ್ಕರ ಅವರು ಬೇರೆ ವೇಯಲ್ಲಿ ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ ಮಾಡಬೇಕು ಅಂದ್ಬಿಟ್ಟು ಇನಿಷಿಯೇಟ್ ತೊಗೊಂಡಿದೆ ಗೌರ್ಮೆಂಟು. ಅದು ಆದರೆ ಒಳ್ಳೆಯದು. ಬಟ್ ಜನ ಹೇಳ್ತಾರೆ, ಏನು ಸುಮ್ಮನೆ ಈ ಖಾತಾನ ಇಶ್ಯೂ ಮಾಡಿದ್ದಾರೆ, ಇದರಿಂದ ಏನು ಯೂಸು ಅಂತ ಹೇಳ್ತಾರೆ. ಬಟ್ ಯೂಸು ತುಂಬಾ ಇದೆ. ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ ಮಾಡಿಕೊಂಡ್ರೆ ಯೂಸು ತುಂಬಾ ಇದೆ. ಫಸ್ಟು ಇನ್ ಕೇಸ್ ನಾವು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡಿಕೊಂಡ್ರೆ ಏನು ಬೆನಿಫಿಟ್ ಅಂತ ಹೇಳ್ತೀನಿ. ಒಂದು, ಇವಾಗ ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ ಆದರೆ ಫಸ್ಟು ನಿಮ್ಮ ಸೈಟದು ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಇದು ಫಸ್ಟು ಮೇಜರ್ ಪಾಯಿಂಟ್. ಇದು ಇವಾಗ ಏನು ನಿಮಗೆ ರೆವಿನ್ಯೂ ಸೈಟು, ಇವಾಗ ಒಂದು ಎ ಖಾತಾ ಸೈಟು ಎಕ್ಸಾಂಪಲ್, ಇವಾಗ ನೀವು ಒಂದು ನಂದಿನಿ ಲೇಔಟಲ್ಲಿ ಲೆಕ್ಕ ಹಾಕೊಳ್ಳಿ. ಒಂದು ಎ ಖಾತಾ ಸೈಟು ಬಂದು ನಿಮಗೆ 12,000 ರೂಪಾಯಿ ಸ್ಕ್ವೇರ್ ಫೀಟ್ ಇದ್ದರೆ, ಅದೇ ನಿಮಗೆ ಬಿ ಖಾತಾ ಸೈಟ್ಗಳು 6,000, 7,000, 8,000 ಈ ಥರ ಇರುತ್ತೆ. ಬಿಕಾಸ್ ಆಫ್ ಅದು ಲೀಗಲೈಸ್ ಇಲ್ಲ ಅಂತ. ಅಷ್ಟೊಂದು ಎ ಖಾತಾ ಸೈಟ್ ಆದರೆ ಕಂಪ್ಲೀಟ್ಲಿ ಲೀಗಲೈಸ್ ಇರುತ್ತೆ. ಡಾಕ್ಯುಮೆಂಟ್ಸು ಗೌರ್ಮೆಂಟಿಂದ ಎಲ್ಲ ರೀತಿ ಅಪ್ರೂವಲ್ಗಳಿರುತ್ತೆ. ಅದರಿಂದ ಅದಕ್ಕೆ ಅಷ್ಟೊಂದು ವ್ಯಾಲ್ಯೂಯೇಷನ್ನು. ಒಂದು, ನಿಮ್ಮದು ಸೈಟ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೆಕೆಂಡ್ ಒನ್, ನೀವು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಟ್ ಮಾಡಿಕೊಂಡ್ರೆ ಬ್ಯಾಂಕ್ ಲೋನು ಈಸಿಯಾಗಿ ಸಿಗುತ್ತೆ. ಅದು ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ. ಬಿ ಖಾತಾಗಳಿಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನ್ ಸಿಗೋಲ್ಲ ಯಾವತ್ತು. ಈ ಕೆನರಾ ಬ್ಯಾಂಕು ಮತ್ತು SBI ಬ್ಯಾಂಕು, HDFC ಬ್ಯಾಂಕ್ಗಳು, ಈ ಥರ ಬ್ಯಾಂಕ್ಗಳಲ್ಲಿ ನಿಮಗೆ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಎಲ್ಲೂ ನಿಮಗೆ ಬಿ ಖಾತಾಗಳಿಗೆ ಲೋನ್ಗಳು ಸಿಗೋಲ್ಲ. ಇನ್ ಕೇಸ್ ಆ ಥರ ಯಾರಾದರೂ ಲೋನ್ ತೊಗೊಂಡಿದ್ದಾರೆ ಅಂತ ಅಂದರೆ ದಟ್ ಈಸ್ ಕ್ರಿಯೇಟ್ ದ ಡಾಕ್ಯುಮೆಂಟ್, ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ, ಒಂದು ಖಾತಾ ಅಂತ ಕ್ರಿಯೇಟ್ ಮಾಡಿ ಕೆಲವರು ಮಾಡ್ಕೊಂಡಿದ್ದಾರೆ. ಕೆಲವೊಂದು ನಡೆಯುತ್ತೆ ಆ ಥರ. ಬಟ್ ಅದು ನಾಟ್ ಎ ವ್ಯಾಲ್ಯೂಡ್, ಅಷ್ಟು ಈಸಿಯಾಗಿ ಅದು ಇದಾಗಲ್ಲ. ಅದರಿಂದ ಎರಡನೇದಾಗಿ ನಿಮಗೆ ಬ್ಯಾಂಕ್ ಲೋನ್ ಈಸಿಯಾಗಿ ಸಿಗುತ್ತೆ. ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಗೆ ಸಿಗುತ್ತೆ. 7.2, 8 ಒಳಗಡೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಿಮಗೆ ಲೋನ್ಗಳು ಸಿಗುತ್ತೆ. ಥರ್ಡ್ ಒನ್ನು, ನಿಮ್ಮದು ಕಂಪ್ಲೀಟ್ಲಿ ಡಾಕ್ಯುಮೆಂಟು ಲೀಗಲೈಸ್ ಆಗೋಗುತ್ತೆ. ಸೈಟು ಬಿ ಖಾತೆಯಿಂದ ಎ ಖಾತಾ ಕನ್ವರ್ಷನ್ ಮಾಡಿಕೊಂಡ್ರೆ ಗೌರ್ಮೆಂಟಿಂದ ಕಂಪ್ಲೀಟ್ಲಿ 100% ಲೀಗಲೈಸ್ ಆಗೋಗುತ್ತೆ. ಫೋರ್ತ್ ಒನ್ನು, ಮತ್ತು ನೀವು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂದರೆ ಆರಾಮಾಗೆ ಗೌರ್ಮೆಂಟಿಂದ, ಲೋಕಲ್ ಅಥಾರಿಟಿಯಿಂದ ನೀವು ಆರಾಮಾಗೆ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೊಂಡು ಕ್ಲೀನಾಗೆ ಲೀಗಲೈಸ್ ಆಗಿ ಮನೆ ಕಟ್ಕೊಬೋದು. ನಿಮಗೆ ಯಾವ ತಂಟೆನೂ ಇರೋಲ್ಲ, ಫ್ಯೂಚರಲ್ಲಿ ಯಾವ ತಾಪತ್ರೆಗಳು ಇರೋಲ್ಲ. ಇಷ್ಟು ಬೆನಿಫಿಟ್ ಇದೆ. ಮೇಜರ್ ಬೆನಿಫಿಟ್ ಅಂದರೆ ಇದರಲ್ಲಿ ಲ್ಯಾಂಡ್ ವ್ಯಾಲ್ಯೂ ನಿಮಗೆ ಅಪ್ರಿಸಿಯೇಷನ್ ಆಗುತ್ತೆ. ಇದೊಂದು ಮೇಜರ್ ಬೆನಿಫಿಟ್ಟು. ಹೇಳ್ಬೋದು ಸುಮ್ಮನೆ ಎಲ್ಲರೂ ಎ ಖಾತಾಗೆ ಸುಮ್ಮನೆ ಗೌರ್ಮೆಂಟ್ ದುಡ್ಡು ಮಾಡೋಕ್ಕೆ ಮಾಡ್ತಿದ್ದಾರೆ ಇದು ಅಂತ ಹೇಳ್ಬೋದು. ಬಟ್ ಅದು ಒಂದು ವೇ ಇರ್ಬೋದು. ಗೌರ್ಮೆಂಟ್ಗೆ ರೆವಿನ್ಯೂ ಬರುತ್ತೆ ಅಂತ ಒಂದು ಕಾನ್ಸೆಪ್ಟ್. ಬಟ್ ಅದು ನಾವು ಯೋಚನೆ ಮಾಡಬೇಕು. ಸೈಟ್ ಓನರ್ಗಳು ಇದನ್ನು ಮೇಜರಾಗಿ ಯೋಚನೆ ಮಾಡಬೇಕು. ಏನಕ್ಕೆ ಅಂದರೆ ನಮ್ಮ ಲ್ಯಾಂಡ್ ವ್ಯಾಲ್ಯೂಯೇಷನ್ ಜಾಸ್ತಿ ಆಗುತ್ತೆ, ಡಾಕ್ಯುಮೆಂಟೇಷನ್ 100% ಆಗುತ್ತೆ. ಆರಾಮಾಗೆ ನಮಗೆ ನ್ಯಾಷನಲೈಸ್ ಬ್ಯಾಂಕಲ್ಲಿ ಲೋನ್ಗಳು ಸಿಗುತ್ತೆ ಮೇಜರಾಗೆ. ಇದರಿಂದ ನಾವು ಎ ಖಾತಾಗೆ ಮಾಡ್ಕೊಳ್ಳೋದು ತುಂಬಾ ಬೆಟರು. ಇವಾಗ ಗೌರ್ಮೆಂಟು ಹೇಳ್ತಿರೋ ಪ್ರಕಾರ ಎ ಖಾತಾಗೆ ಚಾರ್ಜಸ್ ಏನು ಮಾಡ್ತಿದ್ದಾರೆ, ಗೌರ್ಮೆಂಟ್ ಮುಂದೆ ಪ್ರಪೋಸಲ್ ಇರೋದು ಇನ್ನೂ ಕಂಪ್ಲೀಟ್ಲಿ ಅದು 5% ಅಂತ ಹೇಳಿದ್ದಾರೆ. ಗೈಡ್ಲೈನ್ಸ್ ವ್ಯಾಲ್ಯೂ ಮೇಲೆ 5%. ಗೈಡ್ಲೈನ್ಸ್ ವ್ಯಾಲ್ಯೂ ಅಂದರೆ ಹಿಂಗೆ, ಇವಾಗ ಮಾರ್ಕೆಟ್ ವ್ಯಾಲ್ಯೂ ಮತ್ತು ಗೈಡ್ಲೈನ್ಸ್ ವ್ಯಾಲ್ಯೂ ವ್ಯತ್ಯಾಸ ತಿಳ್ಕೋಬೇಕು ಫಸ್ಟ್ ನಾವು. ಇವಾಗ ಮಾರ್ಕೆಟ್ ವ್ಯಾಲ್ಯೂ ಅಂದರೆ ಅದು ಲೋಕಲಲ್ಲಿ ಹೋಗ್ತಿರೋ ಅಂಥ ರೇಟ್, ಅದು ನಾಟ್ ಎ ಗೈಡ್ಲೈನ್ಸ್ ವ್ಯಾಲ್ಯೂ. ಗೈಡ್ಲೈನ್ಸ್ ವ್ಯಾಲ್ಯೂ ಅಂದರೆ ಗೌರ್ಮೆಂಟ್ ಒಂದು ಫಿಕ್ಸ್ ಮಾಡಿರುತ್ತೆ.
ಇವಾಗ ಎಕ್ಸಾಂಪಲ್ ಇವಾಗ ಒಂದು ಅಂದ್ರಳ್ಳಿ ಅಂತ ಏರಿಯಾ, ಅಲ್ಲಿ ನಿಮಗೆ ಒಂದು ಲೇಔಟು, ಇವಾಗ ಇಲ್ಲಿ ಸಿಂಡಿಕೇಟ್ ಲೇಔಟ್ ಇದೆ, ಅಲ್ಲೊಂದು ರೇಟ್ ಇರುತ್ತೆ ಗೌರ್ಮೆಂಟ್ ವ್ಯಾಲ್ಯೂ, ಮತ್ತು ರೆವಿನ್ಯೂ ಲೇಔಟ್ಗೊಂದು ರೇಟ್ ಇರುತ್ತೆ. ಇವಾಗ ರೆವಿನ್ಯೂ ಲೇಔಟಿಗೆ 4,500 ರೂಪಾಯಿ ಇದ್ದರೆ, ಅದೇ ನೀವು ಸಿಂಡಿಕೇಟ್ ಲೇಔಟ್ಗೆ 5,500ದಿಂದ 6,000 ರೂಪಾಯಿ ಇರುತ್ತೆ ರೇಟು. ಇವಾಗ ನೀವು ರೆವಿನ್ಯೂ ಲೇಔಟ್ಗೆ ಇವಾಗ ನಾವು ಬಿ ಖಾತಾ ಅಲ್ವಾ ಕನ್ವರ್ಷನ್ ಇದು ಗೈಡ್ಲೈನ್ಸಲ್ಲಿ ಕಟ್ಟಬೇಕಾಗಿರೋದು ಎ ಖಾತಾ ಕನ್ವರ್ಷನ್ಗೆ. ಇವಾಗ 4,500 ಅಂದ್ಕೊಳ್ಳಿ, ಇಂಟು 30-40 ಸೈಟು 1,200, 54 ಲಕ್ಷ ಆಗುತ್ತೆ. 54 ಲಕ್ಷಕ್ಕೆ ಗೌರ್ಮೆಂಟ್ ಇವಾಗ ಹೇಳ್ತಿರೋದು ಫೀಸ್ ಏನಂದರೆ, ಆ್ಯಸ್ ಪರ್ ಗೈಡ್ಲೈನ್ಸ್ ವ್ಯಾಲ್ಯೂ 5% 5% ಅಂದರೆ 54 ಲಕ್ಷ ಇಂಟು 5% ಹಾಕ್ಕೊಂಡ್ರೆ 2,70,000 ಆಗುತ್ತೆ. ಮತ್ತು ಇದಕ್ಕೆ ಅಡಿಷ್ನಲ್ಲಾಗೆ ಸಣ್ಣ ಪುಟ್ಟ ಖರ್ಚು ಅದ್ರ ಫೀ ಇದು ಫೀ ಅಂತ ಹಾಕ್ಕೊಂಡ್ರು ನಿಮಗೆ ಒಂದು 10,000 ಎಕ್ಸ್ಟ್ರಾ ಬೀಳ್ಬೋದು, ಮೇ ಬಿ 2,80,000 ಅಂದ್ಕೊಡಿ. ಅದು ಬಿಟ್ಟರೆ ಇದರಲ್ಲಿ ಇವಾಗ 2 ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಗೌರ್ಮೆಂಟು. ರೆವಿನ್ಯೂ ಸೈಟ್ಗಳಲ್ಲಿ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ಗೆ ರೆವಿನ್ಯೂ ಸೈಟಲ್ಲಿ 2 ಥರ ರೆವಿನ್ಯೂ ಸೈಟ್ಗಳು ಬರುತ್ತೆ. ಒಂದು ಕನ್ವರ್ಷನ್ ಲ್ಯಾಂಡು ಮತ್ತು ಇನ್ನೊಂದು ನಾನ್ ಕನ್ವರ್ಷನ್ ಲ್ಯಾಂಡು. ಈ ಕನ್ವರ್ಷನ್ ಆಗಿಲ್ಲದೆ ಇರೋ ಅಂಥ ರೆವಿನ್ಯೂ ಸೈಟ್ಗಳಿಗೆ ಇನ್ನೂ ಅಡಿಷ್ನಲಾಗಿ 2% ಆಗ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನೂ ಫೈನಲೈಸ್ ಆಗಿಲ್ಲ. ಅದೇನಾದರೂ ಆಯಿತು ಅಂದರೆ ಇನ್ನೂ 2% ಎಕ್ಸ್ಟ್ರಾ ಆಗುತ್ತೆ. ಏನು ಕನ್ವರ್ಷನ್ ಆಗಿಲ್ಲದೆ ಇರೋ ಅಂಥ ರೆವಿನ್ಯೂ ಸೈಟ್ಗಳಿಗೆ ಇನ್ನೂ 2% ಎಕ್ಸ್ಟ್ರಾ ಅಡಿಷ್ನಲಾಗಿ ಚಾರ್ಜಸ್ ಮಾಡೋ ಚಾನ್ಸಸ್ ತುಂಬಾ ಇದೆ. ಅದರಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು 3 ಲಕ್ಷ ಬೀಳುತ್ತೆ. ಒಂದು 30-40 ಸೈಟ್ಗೆ ಒಂದು 3 ಲಕ್ಷ ಬೀಳ್ಬೋದು, ಒಂದು 3 ಲಕ್ಷ ಬೀಳುತ್ತೆ. ಅದರಿಂದ ನೀವು ಇದನ್ನ ಮಾಡಿಸ್ಕೊಂಡ್ರೆ ಬೆಟರು. ಇವಾಗ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ, ಜಸ್ಟ್ ಇನ್ನೂ ಪ್ರೋಸೆಸ್ಸಲ್ಲಿದೆ, ಇನ್ನೂ ಕಂಪ್ಲೀಟ್ಲಿ ಯಾರಿಗೂ ಇನ್ನೂ ಇಶ್ಯೂ ಮಾಡಿಲ್ಲ, ಯಾವುದೂ ಇಶ್ಯೂ ಆಗಿರೋ ಅಂಥದ್ದು ಯಾವುದೂ ಬಂದಿಲ್ಲ ಇದುವರೆಗೂ. ರನ್ನಿಂಗಲ್ಲಿದೆ, ಇನ್ನೂ ಇದು ಅಂಡರ್ ಪ್ರೋಸೆಸ್ಸಲ್ಲಿದೆ. ಗೌರ್ಮೆಂಟ್ ಇನ್ನೂ ಅದು ಫೀಸ್ ಒಂದು ಸ್ವಲ್ಪ ಪಬ್ಲಿಕ್ಕಿಂದ ಒಂದು ಸ್ವಲ್ಪ ಏನೋ ಕಂಪ್ಲೇಂಟ್ಸ್ ಬಂದಾಗ ಇಷ್ಟು 5% ತುಂಬ ಜಾಸ್ತಿ ಆಯ್ತಿದೋ, ಕಡಿಮೆ ಮಾಡಿ ಅಂತ ಹೇಳಿದಾಗ ಇವಾಗ 3%ಗೇನೋ ಪ್ರಪೋಸಲ್ ಇದೆ. ಅದಿನ್ನೂ ಕಂಪ್ಲೀಟ್ಲಿ 100% ನ್ಯೂಸ್ ಅಲ್ಲ, ಒಂದು ಗೌರ್ಮೆಂಟ್ ಲೆವೆಲಲ್ಲಿ ನಡೀತಿದೆ. 5%ಇಂದ 3%ಗೆ ಮಾಡೋಣ ಬಿ ಖಾತಾ ಕನ್ವರ್ಷನ್ ಚಾರ್ಜಸ್ಸು ಅಂತ ಹೇಳ್ತಿದ್ದಾರೆ. ಮೇ ಬಿ ಮಾಡಿದ್ರೆ ಇಟ್ ವಾಸ್ ಎ ಗುಡ್ ನ್ಯೂಸ್. ಇನ್ನೊಂದು ನಿಮಗೆ ಒಂದು 50,000 30,000 ಕಡಿಮೆ ಆಗ್ಬೋದು ಅಮೌಂಟು, 30-40 ಲೆಕ್ಕದಲ್ಲಿ ಹಾಕ್ಕೊಂಡಾಗ. ಅದರಿಂದ ನಾವು ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಏನಾದರೂ ಗೌರ್ಮೆಂಟು 100% ಕಂಪ್ಲೀಟಾಗಿ ಬಿಟ್ಟರೆ ಮಾಡಿಸ್ಕೊಂಡ್ರೆ ತುಂಬಾ ಸೆಕ್ಯೂರ್ ಆ್ಯಂಡ್ ನಿಮ್ಮ ಲ್ಯಾಂಡ್ಗೆ ಅಪ್ರಿಸಿಯೇಷನ್ ಬೀಳುತ್ತೆ. ಅದರಿಂದ ಇದು ಬೆಟರ್ ವೇ ಇದು. ಗೌರ್ಮೆಂಟವ್ರು ಮಾಡ್ತಿರೋದು ಒಳ್ಳೆ ಇನಿಷಿಯೇಟ್ ತೊಗೊಂಡು ಮಾಡ್ತಿದ್ದಾರೆ. ಬಟ್ ಅದು ಪಬ್ಲಿಕ್ಕು ಕೆಲವರು ಒಂಥರ ರಿಯಾಕ್ಷನ್ ಕೊಡ್ತಾರೆ. ಬಟ್ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ, ಯಾರು ರೆವಿನ್ಯೂ ಸೈಟ್ ತೊಗೊಂಡಿದ್ರು ಅವ್ರಿಗೆ ತುಂಬಾ ಲಾಭ ಆಗುತ್ತೆ. ನಿಮಗೆ ನೋಡಿ, ಇವಾಗ ನೀವು ರೇಟ್ ಆಫ್ ಇಂಟ್ರೆಸ್ಟು ನಿಮಗೆ ನೋಡಿ, ಇವಾಗ ರೆವಿನ್ಯೂ ಸೈಟ್ಗಳಿಗೆ ರೇಟ್ ಆಫ್ ಇಂಟ್ರೆಸ್ಟು ನಿಮಗೆ ಎಷ್ಟಿರುತ್ತೆ ಗೊತ್ತಾ? ಮಿನಿಮಮ್ 10%ಇಂದ ಸ್ಟಾರ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ 16-20 ತನಕ ಹೋಗಿರೋ ಚಾನ್ಸಸ್ಸು ಸ್ಮಾಲ್ ಫೈನಾನ್ಸು ಮತ್ತು ಕೋಪ್ರೇಟಿವ್ ಸೊಸೈಟಿಗಳಲ್ಲಿ, ಮತ್ತು ಈ ಥರ ಕೋಪ್ರೇಟಿವ್ ಕೆಲವೊಂದು ಬ್ಯಾಂಕ್ಗಳಲ್ಲಿ ಈ ಥರ ಎಲ್ಲ ಇದೆ ತುಂಬ. ಅದರಿಂದ ನೀವು ಎ ಖಾತಾ ಕನ್ವರ್ಷನ್ ಬಿ ಖಾತಾ ಟು ಎ ಖಾತಾ ಕನ್ವರ್ಷನ್ ಮಾಡಿಸ್ಕೊಂಬಿಟ್ರೆ ಗೌರ್ಮೆಂಟ್ ಲೆವೆಲಲ್ಲಿ ನಿಮಗೆ 7%, ಮ್ಯಾಕ್ಸಿಮಮ್ 8% ಇದೆ ಅಷ್ಟೇ, 7 to 8. ಅದು ನಿಮಗೆ ಹೋಗ್ತಾ ಫ್ಯೂಚರಲ್ಲಿ ಗೊತ್ತಿಲ್ಲ ಜಾಸ್ತಿ ಆಗುತ್ತೋ ಇಲ್ವಾ, ಅದೆಲ್ಲ RBI ಕಂಟ್ರೋಲ್ ಇರುತ್ತೆ. RBI ಏನಾದರೂ ರೆಪೋ ರೇಟ್ ಜಾಸ್ತಿ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದೇನು ಮ್ಯಾಕ್ಸಿಮಮ್ ಏನು ಜಾಸ್ತಿ ಆಗೋಲ್ಲ, 0.5% ಜಾಸ್ತಿ ಆಗ್ಬೋದು ಮ್ಯಾಕ್ಸಿಮಮ್. ಬಟ್ ನೀವು ಎ ಖಾತಾ ಕನ್ವರ್ಷನ್ ಮಾಡಿಸ್ಕೊಂಡ್ರೆ ಇಟ್ಸ್ ಬೆಟರ್. ಗೌರ್ಮೆಂಟು ವೆರಿ ಗುಡ್ ಮೂವ್ ಇದು. ತುಂಬ ದಿನದಿಂದ ಇದೆ ಪ್ರಪೋಸಲ್ ಇದು ಮಾಡಬೇಕು ಅಂತ. ಬಟ್ ಇನಿಷಿಯೇಟ್ ತೊಗೊಂಡು ಮಾಡ್ತಿದ್ದಾರೆ. ಗೌರ್ಮೆಂಟ್ಗೂ ಒಳ್ಳೆ ರೆವಿನ್ಯೂ ಬರುತ್ತೆ ಇದರಿಂದ. ಬಟ್ ಲೀಗಲೈಸ್ ಆಗುತ್ತೆ ಎಲ್ಲ ಕಡೆನೂ. ಮತ್ತು ಇನ್ನೊಂದು ಮೇಜರು ಇದು, ಇನ್ನೊಂದು ಪಾಯಿಂಟ್ ಹೇಳಿಲ್ಲ. ಒಂದು ಲ್ಯಾಂಡ್ ಅಪ್ರಿಸಿಯೇಷನ್ ಆಗುತ್ತೆ, ಇನ್ನೊಂದು ನಿಮಗೆ ಲೋನು ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಸಿಗುತ್ತೆ, ಮತ್ತು 100% ಲೀಗಲೈಸ್ ಆಗುತ್ತೆ ನಿಮ್ಮ ಡಾಕ್ಯುಮೆಂಟು. ಮತ್ತು ಇನ್ನೊಂದೇನೆಂದರೆ ಇನ್ನೊಂದು ಪಾಯಿಂಟ್ ಏನೋ ಹೇಳೋದು ಮರೆತುಬಿಟ್ಟೆ, ಜ್ಞಾಪಿಸ್ಕೋತೀನಿ. ಇಷ್ಟು ಮಾಡಿದ್ರೆ ನಿಮಗೆ ಆರಾಮಾಗೆ ಒಳ್ಳೆ ವ್ಯಾಲ್ಯೂ ಅಪ್ರಿಷಿಯೇಷನ್ ಆಗುತ್ತೆ. ಅದರಿಂದ ನೀವು ಮಾಡಿಸ್ಕೊಳ್ಳೋದು ಬೆಟರ್ ಇದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ. ನಾನು ಅಂದ್ಕೊಂಡಿದ್ದೀನಿ ಬೆಟರ್ ಅಂತ. ಎಂತಕ್ಕೆಂದರೆ ಗೌರ್ಮೆಂಟ್ ಇನಿಷಿಯೇಟ್ ತೊಗೊಂಡು ಮಾಡ್ತಾಯಿದೆ, ಅದನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ಬಟ್ ಅದು ಪಬ್ಲಿಕ್ಕಿಗೆ ಯೂಸ್ ಇದೆ. ಗೌರ್ಮೆಂಟು ಅವ್ರ ದೃಷ್ಟಿಲಿ ರೆವಿನ್ಯೂ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಇದ್ರೂ ಪಬ್ಲಿಕ್ಕಿಗೆ ಯೂಸ್ ಇದೆ. ಅದರಿಂದ ಮತ್ತು ಇನ್ನೊಂದು ಏನಂದರೆ, ನೀವು ಎ ಖಾತಾ ಕನ್ವರ್ಷನ್ ಮಾಡಿಕೊಂಡ್ರೆ, ಯಾವುದಾದ್ರು ಬಿ ಖಾತಾ ಸೈಟ್ಗಳಿದೆಯೋ ಎ ಖಾತಾ ಕನ್ವರ್ಷನ್ ಮಾಡಿಕೊಂಡ್ರೆ ಡೆವಲಪ್ಮೆಂಟೂ ಬೇಗನೆ ಬರುತ್ತಾಗ, ಡೆವಲಪ್ಮೆಂಟೂ ಚೆನ್ನಾಗಾಗುತ್ತೆ.
ಇವಾಗ ನೀವು ಎಷ್ಟೊಂದು ಬೆಂಗಳೂರಲ್ಲೇ ಸಿಟಿಗಳಲ್ಲೇ ನೋಡಿರ್ಬೇಕು ನೀವು, ಏಕಾತ ಸೈಟ್ಗಳು, ಐ ಮೀನ್ ಯಾವ್ದಾದ್ರು ಒಂದು ಹೌಸಿಂಗ್ ಸೊಸೈಟಿಗಳು ಮಾಡಿರೋಂಥ ಲೇಔಟ್ಗಳಾಗಿರ್ಬೋದು, ಇಲ್ಲ ಯಾವ್ದಾದ್ರು ಒಂದು BDA ಮಾಡಿರೋಂಥ ಲೇಔಟ್ಗಳಾಗಿರ್ಬೋದು, ಎಂತಕ್ಕೆ ಆ ಲೇಔಟ್ಗಳಿಗೆ ರೋಡ್ ವರ್ಕ್ಸ್ ಎಲ್ಲ ಮತ್ತು ಏನೇ ಡ್ರೈನೇಜ್ ಸಿಸ್ಟಮ್ ಏನೇ ಹಾಳಾಗಿದ್ರು ಬೇಗ ಕೆಲಸಗಳು ಮಾಡ್ತಾರೆ. ಎಂತಕ್ಕೆ ಅಂದರೆ ಅದೆಲ್ಲ ಗೌರ್ಮೆಂಟಿಂದ ಆಥರೈಸ್ ಆಗಿರೋಂಥ ಲೇಔಟ್ಗಳು. ಅದಕ್ಕೆ ಅವರು ಎಲ್ಲ ಟ್ಯಾಕ್ಸ್ ಎಲ್ಲ ಕಟ್ಟಿ ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ ಅಮೌಂಟ್ಗಳನ್ನೆಲ್ಲ ಡೆಪಾಸಿಟ್ ಮಾಡಿ ತುಂಬಾ ದುಡ್ಡು ಖರ್ಚು ಮಾಡಿ ಲೇಔಟ್ಗಳನ್ನ ಮಾಡಿರ್ತಾರೆ. ಅದರಿಂದ ಗೌರ್ಮೆಂಟು ಫಸ್ಟು ಪ್ರಿಫರೆನ್ಸ್ ಕೊಡೋದು ಡೆವಲಪ್ಮೆಂಟಲ್ಲಿ ಏಕಾತ ಸೈಟ್ಗಳಿಗೆ. ಅದರಿಂದ ಇವಾಗ ಏನಾದ್ರು ಅಕ್ರಮ ಸಕ್ರಮ ಆಗಿ ಬಿಕಾತ ಸೈಟ್ಗಳು ಏಕಾತ ಆದರೆ ಇನ್ ಕೇಸ್ ರೆವಿನ್ಯೂ ಸೈಟ್ಗಳು ಬೇಗ ಡೆವಲಪ್ಮೆಂಟ್ ಆಗುತ್ತೆ. ರೋಡ್ಸ್ ಆಗಿರಲಿ ಮತ್ತು ಡ್ರೈನೇಜ್ ಸಿಸ್ಟಮ್ಮು ಕ್ಲೀನಿಂಗ್ ಆಗಿರಲಿ, ವರ್ಷ ಮಾಡೋ 2 ಇಯರ್ಸ್ 3 ಇಯರ್ಸ್ ಮಾಡೋದೆಲ್ಲ ಕ್ಲೀನಿಂಗ್ಗಳಾಗಿರಲಿ, ಮತ್ತು ಏನೋ ಪಾರ್ಕ್ ಜಾಗ ಇದ್ದರೆ ಪಾರ್ಕ್ಗಳು ರಿಸರ್ವ್ ಆಗಿರೋ ಜಾಗಗಳನ್ನ ಬೇಗ ಡೆವಲಪ್ಮೆಂಟ್ ಮಾಡೋದಾಗಿರಲಿ, ಪ್ರತಿಯೊಂದೂ ಬೇಗ ಡೆವಲಪ್ಮೆಂಟ್ ಇರುತ್ತೆ. ಅದರಿಂದ ಬಿಕಾತೆಯಿಂದ ಏಕಾತ ಮಾಡ್ಕೊಳ್ಳೋದು ಬೆಟರು. ಆದಷ್ಟು ಏನಾದ್ರು ಕಂಪ್ಲೀಟಾಗಿ 100% ಬಿಟ್ಟರೆ ಇಟ್ ವಾಸ್ ಗ್ರೇಟ್, ಬೇಗ ಮಾಡ್ಕೋಬೋದು. ಅದೇ ದುಡ್ಡು ಆಗ್ಬೋದು, ಬಟ್ ಒಂದು 3-4 ಲಕ್ಷ ಖರ್ಚಾಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮಗೆ ಅದು ಸೆಕ್ಯೂರ್ ಆಗಿರುತ್ತೆ. ಮತ್ತು ಇವಾಗ ನೀವು ಲೋನ್ಸ್ ತೊಗೋತೀನಿ ಅಂದರೂ ನಿಮ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಗೆ ಸಿಗುತ್ತೆ. ಇನ್ನೂ ಬೆನಿಫಿಟ್ ಅದು ಆ್ಯಕ್ಚುಲಿ. ನೀವು 3 ಲಕ್ಷ ಖರ್ಚು ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಸಿಗುತ್ತೆ. ಅದೇ ನೀವು ರೇಟ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ತೊಗೋತೀನಿ ಅಂದರೆ 3-4 ಲಕ್ಷಕ್ಕಿಂತ ಜಾಸ್ತಿ ಬಡ್ಡಿ ಹೊಂಟೋಗ್ಬಿಡುತ್ತೆ ನಿಮ್ಗೆ. ಅದು ಇಟ್ ವಾಸ್ 1:3. ಅದಕ್ಕೋಸ್ಕರ ಆದಷ್ಟು ಏಕತಾ ಬಿಟ್ಟರೆ ಕಂಪ್ಲೀಟ್ಲಾಗಿ 100% ಗೌರ್ಮೆಂಟ್ ಏನಾದರೂ ರಿಲೀಸ್ ಮಾಡಿಬಿಟ್ರೆ ಏನು ಫೀಸ್ ಅಂತೆಲ್ಲ ಕಂಪ್ಲೀಟಾಗಿ ಬಿಟ್ಟಾಗ ಮಾಡಿಸ್ಕೊಂಡ್ರೆ ಇಟ್ ವಾಸ್ ಬೆಟರ್. ಮ್ಯಾಕ್ಸಿಮಮ್ 5% ಒಳಗಡೆ ಇರುತ್ತೆ. ಫೈನಲೈಸ್ ಆಗಿದೆ 5% ಅದ, ಬಟ್ ಅದು ಒಂದು ಸ್ವಲ್ಪ ಪಬ್ಲಿಕ್ಕಿಂದ ಡಿಸ್ಪ್ಯೂಟ್ ಬಂದಾಗ ಅದು 3% ಇಳಿಸ್ಬೇಕು ಅಂತ ಡಿಸ್ಕಷನ್ ನಡೀತಿದೆ ಗೌರ್ಮೆಂಟ್ ಲೆವೆಲಲ್ಲಿ. ಬಟ್ ಅದು ಕಂಪ್ಲೀಟ್ಲಿ ಆಗುತ್ತೆ ಇಷ್ಟರಲ್ಲೇ. ಅದರಿಂದ ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು, ನಿಮಗೆ ಕೊಡ್ತಾ ಇದ್ದೀನಿ. ಯಾವುದೇ ಇವಾಗ ಎಲ್ಲೇ ಇದ್ರೂ ನಿಮಗೆ ಬಿಕಾತಾ ಸೈಟ್ಗಳನ್ನ ಯಾವುದು ರಿಜಿಸ್ಟ್ರೇಷನ್ ಮಾಡ್ತಾ ಇಲ್ಲ. ಬಿಕಾತಾ ಮೀನ್ಸ್ ರೆವಿನ್ಯೂ ಸೈಟ್ ಯಾವುದು ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ ಕಂಪ್ಲೀಟ್ಲಿ. ನಿಮ್ಗೆ ಲಾಸ್ಟ್ ಸ್ಟೇಟ್ ವೀಡಿಯೋದಲ್ಲಿ ಹೇಳಿದೆ ಇದು ಆಲ್ರೆಡಿ. ಅದರಿಂದ ನೀವು ಆದಷ್ಟು ಏನಾದರೂ ಇನ್ ಕೇಸ್ ಸಿಟಿ ಆಲ್ಮೋಸ್ಟ್ BBMPಲೇ ಸುಮಾರು ಒಂದು 6 ಲಕ್ಷ ಪ್ರಾಪರ್ಟಿ ಇದೆಯಂತೆ ಬಿಕಾತಾ ಪ್ರಾಪರ್ಟಿಗಳು. ಇದನ್ನೆಲ್ಲ ಏನಾದರೂ ಏಕಾತ ಕನ್ವರ್ಟ್ ಮಾಡಿದ್ರೆ ಗೌರ್ಮೆಂಟ್ಗೆ ಲ್ಯಾಕ್ಸ್ ಆಫ್ ಕ್ರೋರ್ ಅಮೌಂಟ್ ಕಲೆಕ್ಷನ್ ಆಗುತ್ತೆ. ಅದರಿಂದ ಗೌರ್ಮೆಂಟ್ಗೂ ಹೆಲ್ಪ್ ಆಗುತ್ತೆ, ಪಬ್ಲಿಕ್ಗೂ ಹೆಲ್ಪ್ ಆಗುತ್ತೆ. ಅದರಿಂದ ನೋಡಿ ಬಿಟ್ಟಾಗ ಮಾಡಿಸ್ಕೊಂಡ್ರೆ 100% ನಮಗೆ ಇದರಲ್ಲಿ ಜಾಸ್ತಿ ಬೆನಿಫಿಟ್ ಇರೋದು ಗೌರ್ಮೆಂಟ್ಗಿಂತ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಮುಂದೆ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು.